ಹಿಂದೂ ವಿಶ್ವವಿದ್ಯಾಲಯದ ಓರ್ವ ವಿದ್ಯಾರ್ಥಿ ತನ್ನ ಹಳ್ಳಿಯಿಂದ ನಡೆದುಕೊಂಡು ಬರುತ್ತಿದ್ದ. ದಾರಿಯಲ್ಲಿ ರೈಲು ಹಾದಿಯ ಬಳಿಯಿಂದ ಸಾಗುವಾಗ ನೋಡುತ್ತಾನೆ, ಯಾರೋ ರೈಲು ಹಳಿಗಳ ಫಿಶ್ ಪ್ಲೇಟ್ಗಳನ್ನು ಕಿತ್ತು ಹಾಕಿದ್ದಾರೆ. ಇನ್ನು 10 ನಿಮಿಷದಲ್ಲಿ ರೈಲು ಬರಲಿದೆ. ದೊಡ್ಡ ಆಘಾತ ಸಂಭವಿಸಿ ನೂರಾರು ಜನರು ಸಾಯಲಿದ್ದಾರೆ. ಹತ್ತಿರದಲ್ಲಿ ಎಲ್ಲೂ ದೂರವಾಣಿ ಸಂಪರ್ಕವೂ ಇರಲಿಲ್ಲ. ವಿದ್ಯಾರ್ಥಿಗೆ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆ ಇದೆ. ಅದು ತನ್ನ ಬದುಕಿನ ಪ್ರಶ್ನೆ, ತನ್ನ ಭವಿಷ್ಯತ್ತಿನ ಪ್ರಶ್ನೆ. ಆದರೆ ಇಲ್ಲಿ ನೂರಾರು ಜನರ ಪ್ರಾಣದ ಪ್ರಶ್ನೆ. ತಕ್ಷಣವೇ ಆ ವಿದ್ಯಾರ್ಥಿ ತನ್ನ ಕರ್ತವ್ಯವನ್ನು ನಿರ್ಧರಿಸಿದ. ತನ್ನ ಪರೀಕ್ಷೆ ಹಾಳಾದರೂ ಪರವಾಗಿಲ್ಲ, ನೂರಾರು ಮಂದಿಯ ಪ್ರಾಣ ಉಳಿಸಲೇಬೇಕು ಎಂದು ನಿಶ್ಚಯಿಸಿದ. ಬರಲಿದ್ದ ದಾರಿಯಲ್ಲಿ ವೇಗವಾಗಿ ಧಾವಿಸಿದ. ತನ್ನ ಶರ್ಟನ್ನು ತೆಗೆದು ಕೈಯಲ್ಲಿ ಬೀಸುತ್ತಾ ಧಾವಿಸಿದ. ದೂರದಿಂದ ಬರುವ ಟ್ರೈನ್ನ ಚಾಲಕ ಇದನ್ನು ನೋಡಿ ಏನೋ ಅಪಾಯವಿದೆ ಎಂದು ಅರ್ಥ ಮಾಡಿಕೊಂಡು ಬ್ರೇಕ್ ಹಾಕಿದ ಮತ್ತು ರೈಲನ್ನು ನಿಲ್ಲಿಸಿದ. ನಂತರ ವಿದ್ಯಾರ್ಥಿಯನ್ನು ವಿಚಾರಿಸಿದಾಗ ರೈಲ್ವೆ ಹಳಿಯ ಫಿಶ್ ಪ್ಲೇಟ್ ಕಿತ್ತು ಹೋದ ವಿಷಯವನ್ನು ತಿಳಿಸಿದ. ರೈಲ್ವೆ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ತಮ್ಮ ಪ್ರಾಣ ಉಳಿಸಿದ ಯುವಕನನ್ನು ಕೊಂಡಾಡಿದರು, ಧನ್ಯವಾದಗಳನ್ನು ತಿಳಿಸಿದರು. ಆದರೆ ವಿದ್ಯಾರ್ಥಿಗೆ ಸಮಯವಿರಲಿಲ್ಲ. ತಕ್ಷಣವೇ ವಿಶ್ವವಿದ್ಯಾನಿಲಯದ ಕಡೆ ಧಾವಿಸಿದ. ಪರೀಕ್ಷೆ ಆರಂಭವಾಗಿತ್ತು. ತಡವಾದರೂ ಬಗ್ಗೆ ಪರೀಕ್ಷೆ ಅಧಿಕಾರಿಗಳ ಜೊತೆ ಕಾರಣವನ್ನು ಹೇಳಿದಾಗ ಅವರು ವಿದ್ಯಾರ್ಥಿಯ ಪರೋಪಕಾರ ಪ್ರಜ್ಞೆಯನ್ನು ಮೆಚ್ಚಿಕೊಂಡು ಪರೀಕ್ಷೆ ಬರೆಯಲು ಅನುಮತಿ ನೀಡಿದರು.